ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗುಡ್ ಮಾರ್ನಿಂಗ್ ಎವ್ರಿವನ್. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದು, ಇವತ್ತು ಯುಗಾದಿ ಹಬ್ಬ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ತುಂಬಾ ಸ್ಪೆಷಲ್ ಡೇ, ಹೊಸ ವರ್ಷ, ಹೊಸ ಆರಂಭ. ಇವಾಗ ನಾನು ಯುಗಾದಿ ಸ್ಪೆಷಲ್ ಆಗಿ ಬೇವು ಬೆಲ್ಲ ತಯಾರಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ಬೇವು ಬೆಲ್ಲ ತಯಾರಿಸ್ಲಿಕ್ಕೆ ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಯುಗಾದಿ ಹಬ್ಬದ ಬಗ್ಗೆ ಹೇಳಲೇಬೇಕು. ಯುಗಾದಿ ಅಂದ್ರೆ ನಮ್ಮ ಜೀವನದ ಹೊಸ ಆರಂಭ. ಈ ಬೇವು ಬೆಲ್ಲ ನೋಡಿದ್ರೆ ಸಿಂಪಲ್ ಆಗಿ ಕಾಣಿಸುತ್ತೆ ಅಲ್ವಾ? ಆದ್ರೆ ಇದರಲ್ಲಿ ತುಂಬಾ ಡೀಪ್ ಮೀನಿಂಗ್ ಇದೆ. ಇದರಲ್ಲಿರುವ 6 ರುಚಿಗಳು ನಮ್ಮ ಲೈಫ್ ಅನ್ನು ರೆಪ್ರೆಸೆಂಟ್ ಮಾಡುತ್ತೆ. ಬೆಲ್ಲ ಸಿಹಿ ಸಂತೋಷವನ್ನ ರೆಪ್ರೆಸೆಂಟ್ ಮಾಡಿದ್ರೆ, ಬೇವು ಕಹಿ ಕಷ್ಟ, ಹುಣಸೆ ಹುಳಿ ಆಶ್ಚರ್ಯ ರೆಪ್ರೆಸೆಂಟ್ ಮಾಡಿದ್ರೆ, ಮೆಣಸು ಖಾರ ಮತ್ತೆ ಕೋಪನ ರೆಪ್ರೆಸೆಂಟ್ ಮಾಡುತ್ತೆ, ಉಪ್ಪು ಆಸಕ್ತಿ, ಮಾವು ಹೊಸ ಅನುಭವ ಕೂಡ ಕೊಡುತ್ತೆ. ಲೈಫ್ ಅಲ್ಲಿ ಎಲ್ಲವೂ ಮಿಕ್ಸ್ ಆಗಿದ್ರೆ ಅದನ್ನ ಎಸೆಪ್ಟ್ ಮಾಡೋದು ಈ ಯುಗಾದಿ ನಮಗೆ ಕಲಿಸುತ್ತೆ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಎಲ್ರು ಬೇವು ಬೆಲ್ಲ ಎಲ್ಲ ತಿಂದು ಸಿಹಿಯಾಗಿ ಮಾತಾಡಿ, ಹಾಗೆ ಎಲ್ರು ಹೊಸ ವರ್ಷ ಇವತ್ತು ಆರಂಭ ಆಗತ್ತೆ. ಸೊ ಹಾಗಾಗಿ ನಾನಿವತ್ತು ನಮ್ಮ ಮನೆಯಲ್ಲಿ ಸಿಂಪಲ್ ಆಗಿ ಪೂಜೆ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಇವತ್ತಿನ ಪೂಜಾ ರುಟೀನ್ ಜೊತೆಗೆ ಏನೆಲ್ಲ ಅಡುಗೆ ಮಾಡಿದ್ದೀನಿ ಅನ್ನೋದನ್ನ ಶೇರ್ ಮಾಡ್ತೀನಿ. ಹೌದು, ಯುಗಾದಿ ಅಂದ್ರೆ ಯುಗ ಪ್ಲಸ್ ಆದಿ, ಅಂದ್ರೆ ಹೊಸ ಯುಗದ ಆರಂಭ. ಈ ದಿನ ನಮ್ಮ ದಕ್ಷಿಣ ಭಾರತದಲ್ಲಿ ನ್ಯೂ ಇಯರ್ ಆಗಿ ಸೆಲೆಬ್ರೇಷನ್ ಮಾಡ್ತಾರೆ. ಈ ದಿನ ಪಂಚಾಂಗ ಓದುದು ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಅದರಲ್ಲಿ ಇಡೀ ವರ್ಷ ಹೇಗಿರುತ್ತೆ ಅನ್ನೋದನ್ನ ತಿಳಿಸಿಕೊಡ್ತಾರೆ. ಮನೆ ಕ್ಲೀನ್ ಮಾಡೋದು, ಹೊಸ ಬಟ್ಟೆ ಹಾಕೋದು, ದೇವರಿಗೆ ಪೂಜೆ ಮಾಡೋದು, ಇವೆಲ್ಲ ಪಾಸಿಟಿವ್ ಎನರ್ಜಿ ಆಗಿ. ಈ ದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಹೊಸ ಡ್ರೆಸ್ ಹಾಕೊಂಡು ಪೂಜೆ ಮಾಡೋದು, ಆ ಫೀಲಿಂಗ್ ಬೇರೆನೆ ಲೆವೆಲ್ ನೋಡಿ. ಇನ್ನು ಇವತ್ತಿನ ದಿನ ಮನೆಯಲ್ಲಿ ಸ್ಪೆಷಲ್ ಅಡುಗೆ ಕೂಡ ಮಾಡ್ತಾರೆ. ಹೋಳಿಗೆ ಮಾಡ್ತಾರೆ, ಪಾಯಸ ಮಾಡ್ತಾರೆ, ಫುಲ್ ಟ್ರೆಡಿಷನಲ್ ಫುಡ್ ಕೂಡ ಮಾಡ್ತಾರೆ. ಫೆಸ್ಟಿವಲ್ ಅಂದ್ರೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಒಂದ್ ಕಡೆ ಆದ್ರೆ, ಅದೇ ಬಿಗ್ಗೆಸ್ಟ್ ಹ್ಯಾಪಿನೆಸ್ ಅಂತ ಅನ್ಸುತ್ತೆ. ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒನ್ಸ್ ಅಗೇನ್ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಲೈಫ್ ನಲ್ಲಿ ಹ್ಯಾಪಿನೆಸ್, ಹೆಲ್ತ್, ಸಕ್ಸಸ್ ಎಲ್ಲವೂ ಬರ್ಲಿ ಅಂತ ಹೇಳ್ತಾ ಇವಾಗ ನಾನು ಪೂಜೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಂತರ ಸೆಲೆಬ್ರೇಷನ್ ಕ್ಲಿಪ್ ಕೂಡ ನಿಮ್ ಜೊತೆ ತೋರಿಸ್ತೀನಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್, ಶೇರ್ ಅಂಡ್ ಕಮೆಂಟ್. ಯುಗಾದಿಗೆ ಸ್ಪೆಷಲ್ ಆಗಿ ಯುಗಾದಿ ಪಚ್ಚಡಿ ಅಂತ ಮಾಡ್ತಾರೆ. ಇವಾಗ ನಾನು ಅದನ್ನ ಹೇಗ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ಸಿಂಪಲ್ ಆಗಿ ನಿಮ್ ಜೊತೆ ಶೇರ್ ಮಾಡ್ತೀನಿ. ಇಲ್ಲಿ ನಾನು ಹುಣಸೆ ಹುಳಿಯನ್ನ ಸ್ವಲ್ಪ ಹೊತ್ತು ನೆನೆಸಿಟ್ಟಿದ್ದೆ. ಅದರ ನೀರನ್ನ ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಇವಾಗ ಬೇವಿನ ಹೂವನ್ನ ಹಾಕೊಳ್ತಾ ಇದ್ದೀನಿ. ಇದು ಬಂದು ಕಹಿ ಆಗಿರುತ್ತೆ. ಸೊ ಹಾಗೆ ನಾನಿಲ್ಲಿ ಚಿಕ್ಕದಾಗಿ ಹಚ್ಚಿರುವಂತಹ ಮಾವಿನಕಾಯಿ ಜೊತೆಗೆ ನಾನಿಲ್ಲಿ ಹಣ್ಣನ್ನ ಹಾಕೊಳ್ತಾ ಇದ್ದೀನಿ. ಇದು ಆಪ್ಷನಲ್. ನಾನಿಲ್ಲಿ ಒಂದು ಬಾಳೆಹಣ್ಣನ್ನ ಕತ್ತರಿಸಿ ಹಾಕಿದ್ದೀನಿ. ಜೊತೆಗೆ ಇಲ್ಲಿ ನಾನು ಬೆಲ್ಲ ಹಾಗೆ ಅಚ್ಚ ಖಾರದ ಪುಡಿ ಕೂಡ ಹಾಕಿದ್ದೀನಿ. ಇದಿಷ್ಟನ್ನ ಹಾಕಿದ್ರೆ ಸಾಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಯುಗಾದಿ ಸ್ಪೆಷಲ್ ಪಚ್ಚಡಿ ರೆಸಿಪಿ ರೆಡಿ ಆಯ್ತು. ಸೊ ಇದನ್ನು ನೈವೇದ್ಯಕ್ಕೆ ಇಟ್ಟು ನಾವು ಆಮೇಲೆ ಎಲ್ರು ಕೂಡ ತಿಂತೀವಿ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ. ಮಕ್ಳಿಗಂತೂ ತುಂಬಾ ಇಷ್ಟ ಆಗಿದೆ. ಯಾಕಂತ ಹೇಳಿದ್ರೆ ಹುಳಿ ಕಹಿ ಸಿಹಿ ಎಲ್ಲವೂ ಇದರಲ್ಲಿ ಮಿಕ್ಸ್ ಆಗಿರೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿದೆ. ಸೊ ಪೂಜೆ ಎಲ್ಲ ಆಯಿತು. ಇವಾಗ ನಾವು ಶಾಪ್ಗೆ ಹೋಗ್ತಾ ಇದ್ವಿ.
ಅಲ್ಲಿ ಇಟ್ಟಿದಿ ಆನಂದ್ ಬಿಟ್ಟು ಬಂದ್ವಿ. ಸೊ ಇವಾಗ ಸ್ವಲ್ಪ ಶಾಪ್ ಹೋಗ್ಲಿಕ್ಕಿತ್ತು. ನಮ್ಮ ಅನ್ನೋದು ಲೇಟ್ ವಿಷಯ ಆಯ್ತಾ. ಸೊ ಅವಳು ರೆಡಿ ಆಗೋದು ಸ್ವಲ್ಪ ಲೇಟ್ ಆಯ್ತು. ಯಾಕಂತ ಹೇಳಿದ್ರೆ ಅವಳು ಲೇಟ್ ಆಗಿ ಎದ್ದಿದ್ಲು, ಇವತ್ತು ರಜೆ ಇತ್ತು. ಸೊ ಹಾಗಾಗಿ ಮಲ್ಗ್ಲಿ ಅಂತ ನಾನು ಕೂಡ ಸುಮ್ನಾದೆ. ಡ್ರಾಯಿಂಗ್ ಕಷ್ಟಪಟ್ಟು ಮಾಡ್ತಿದ್ದೀನ, ಇಷ್ಟಪಟ್ಟು ಮಾಡ್ತಾ ಇಲ್ಲ. ಕಷ್ಟಪಟ್ಟು ಯಾಕೆ ಮಾಡ್ಬೇಕಾ? ಇವತ್ತು ಸ್ಕೂಲ್ ರಜೆ ಇತ್ತು. ಲೈನ್ ಮಾಡೋಕೆ ಈಸೀಸ್ ಮಾಡಿ ಅದಕ್ಕೆ ನಾನು ಟ್ರೈ ಮಾಡಿದೆ ಫೈನಲಿ. ಸೊ ಇದೆ ಅಂತ ದೃಷ್ಟಿ ಬಟ್ಟೆ ಆ್ಯಕ್ಚುಲಿ ಯಾರನ್ನ ಒಂದು ರೀಲ್ ಮಾಡಿದಾಳ. ಸೊ ಅದಕ್ಕೆ ರೆಡಿ ಮಾಡೋದು. ಇವಾಗ ನಾನು ಸ್ವೀಟ್ ಮಾಡ್ಲಿಕ್ಕೆ ಹೊರಟೆ. ಅಂದರೆ ಎಂತ ಮಾಡ್ತಿದ್ದೆ? ಕೋಕೋನಟ್ ಹೋಳಿಗೆ, ಕೊಕೊನಟ್ ಒಬ್ಬಟ್ಟು ಮಾಡೋಣ ಅಂತ ಹೇಳಿ ನಮ್ಮ ಮದ್ವೆನಿಗೆ ತುಂಬ ಇಷ್ಟ. ಸೊ ಬನ್ನಿ ಮಾಡೋಣ. ಬಾಯ್. ಇವತ್ತು ನಾನು ಕಾಯಿ ಒಬ್ಬಟ್ಟು ಮಾಡ್ತಾ ಇದ್ದೇನೆ. ತುಂಬಾನೇ ಈಸಿ, ಸಿಂಪಲ್, ಟೇಸ್ಟಿ ರೆಸಿಪಿ. ಸೊ ಇದನ್ನ ಮೈದಾ ಹಿಟ್ಟಲ್ಲೂ ಕೂಡ ಮಾಡ್ಕೋಬಹುದು, ಗೋಧಿ ಹಿಟ್ಟಲ್ಲೂ ಕೂಡ ಮಾಡ್ಕೊಳ್ಬಹುದು. ನಾನಿವತ್ತು ಗೋಧಿ ಹಿಟ್ಟಲ್ಲಿ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ 2 ಕಪ್ ಗೋಧಿ ಹಿಟ್ಟನ್ನ ತೆಗೆದುಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಕಲ್ಲರ್ಗೆ ನಾನಿಲ್ಲಿ ಹಳದಿ ಪೌಡರ್ ಅನ್ನ ಹಾಕೊಳ್ತಾ ಇದ್ದೀನಿ. ಸೊ ಮೈದಾ ಹಿಟ್ಟಲ್ಲಿ ಕೂಡ ಮಾಡಬಹುದು, ಇದನ್ನ ತುಂಬಾ ಚೆನ್ನಾಗಿ ಬರುತ್ತೆ, ಇದರಲ್ಲೂ ಕೂಡ ಚೆನ್ನಾಗಿನೇ ಬರುತ್ತೆ. ಸೊ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸಿ ನಾನು ಹಿಟ್ಟನ್ನ ಕಲಿಸ್ಕೊಳ್ತಾ ಇದ್ದೇನೆ. ಕೊನೆಗೆ ಸ್ವಲ್ಪ ಎಣ್ಣೆಯನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಹಿಟ್ಟು ರೆಡಿ ಆಗುತ್ತೆ. ರೆಸಿಪಿ ಬಂದು ಇವತ್ತು ಹೋಳಿಗೆ ಮಾತ್ರ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಅಡುಗೆ ಕೂಡ ಎಲ್ಲ ಮಾಡಿದ್ದೇನೆ. ಬಟ್ ನಾನು ಇವತ್ತು ಸಿಂಪಲ್ ಆಗಿನೇ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಇದಕ್ಕೆ ನಾನು ಹೂರ್ಣ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಬೆಲ್ಲ, ಕಾಯಿ ತುರಿ, ಯಾಲಕ್ಕಿ ಪೌಡರ್ ಹಾಕಿ ಒಮ್ಮೆ ರುಬ್ಕೊಂಡ್ರೆ ಆ ಬೆಲ್ಲ ನೀರಾಗಿ ಬಿಡುತ್ತೆ. ಸೊ ಅದನ್ನ ನಾನು ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಂಡು ಗಟ್ಟಿಯಾಗಿ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು ಒಂದು ಕಡಾಯಿಗೆ ಸ್ವಲ್ಪ ತುಪ್ಪವನ್ನ ಹಾಕಿ ಅವಾಗಲೇ ರುಬ್ಕೊಂಡಿರುವಂತಹ ಹೂರ್ಣ ಇದೆಯಲ್ಲ ಅದನ್ನ ಹಾಕಿ ಅದರಲ್ಲಿ ನೀರಿನ ಅಂಶ ಇದೆ ಅದು ಹೋಗ್ಬೇಕು. ಒಮ್ಮೆ ಮಿಕ್ಸಿಯಲ್ಲಿ ರುಬ್ಬಿದ್ದೆ, ಇನ್ನು ಸ್ವಲ್ಪ ಇತ್ತು, ಅದನ್ನು ಕೂಡ ಸ್ವಲ್ಪ ಸ್ವಲ್ಪ ರುಬ್ಬಿ ಇದಕ್ಕೆ ಹಾಕಿ ಚೆನ್ನಾಗಿ ಇದನ್ನ ಒಂದು 4 ನಿಮಿಷ ಆದ್ರೂ ಫ್ರೈ ಮಾಡ್ಕೊಳ್ಬೇಕು. ಅವಾಗ ಅದು ಫ್ರೈ ಮಾಡ್ಕೊಳ್ತಾ ಗಟ್ಟಿ ಆಗ್ತಾ ಬರುತ್ತೆ. ಈ ಕಾಯಿ ಹೋಳಿಗೆ ಇದೆಯಲ್ಲ, ಮಾಡಿದ್ರಂತೂ ತಿನ್ಲಿಕ್ಕೆ ತುಂಬಾನೇ ಟೇಸ್ಟಿ, ಈಸಿಯಾಗಿ ಮಾಡ್ಕೊಳ್ಳುವ ಒಂದು ರುಚಿಯಾದ ಒಬ್ಬಟ್ಟು ಅಂತ ಹೇಳ್ಬಹುದು. ಇನ್ನು ಬೇಳೆ ಒಬ್ಬಟ್ಟು ಆದ್ರೆ ಅದನ್ನ ಕುಕ್ ಮಾಡ್ಬೇಕು, ಆಮೇಲೆ ನಾದ್ಕೊಳ್ಬೇಕು, ಅದು ಕೂಡ ಚೆನ್ನಾಗಿ ಇರುತ್ತೆ. ಬಟ್ ಮಕ್ಳಿಗೆ ಇದೇ ಇಷ್ಟ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನಿವತ್ತು ಇದನ್ನ ಮಾಡ್ತಾ ಇದ್ದೀನಿ. ಇನ್ನು ಅದನ್ನ ತಟ್ಕೊಳ್ಳಿಕ್ಕೆ ನಾನಿಲ್ಲಿ ಬಟರ್ ಪೇಪರ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಸಿಂಪಲ್ ಆಗಿ ಚಪಾತಿ ರೀತಿ ಕೂಡ ಮಾಡ್ಕೋಬಹುದು. ನಾನು ಸ್ವಲ್ಪ ಹಿಟ್ಟನ್ನ ತೆಳುವಾಗಿ ಮಾಡ್ಕೊಂಡಿದ್ದೆ, ಇನ್ನು ಸಾಫ್ಟ್ ಆಗಿ ಬರುತ್ತೆ ಅಂತ ಹೇಳಿ ಇವಾಗ ಬಟರ್ ಪೇಪರ್ ಅಲ್ಲಿ ಅದನ್ನ ಮಾಡ್ಕೊಳ್ತಾ ಇದ್ದೀನಿ. ಮೊದ್ಲಿಗೆ ನಾನು ಹಿಟ್ಟನ್ನೆಲ್ಲ ಉಂಡೆಯನ್ನಾಗಿ ಮಾಡ್ಕೊಂಡಿದ್ದೆ. ಸೊ ನಾನಿವಾಗ ಹೂರ್ಣವನ್ನ ಹಾಕಿ ಚೆನ್ನಾಗಿ ಇದನ್ನ ತಟ್ಕೊಳ್ತೀನಿ. ಸೊ ನಾನು ಬಟರ್ ಪೇಪರ್ ಅನ್ನ 2 ಕಡೆ ಆಯಿಲ್ ಅನ್ನ ಹಾಕಿ ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿ ನೀಟಾಗಿ ಬರುತ್ತೆ. ನೀವು ಕೂಡ ಮನೆಯಲ್ಲಿ ಇದನ್ನ ಟ್ರೈ ಮಾಡಬಹುದು, ತುಂಬಾ ಚೆನ್ನಾಗಿ ಬರುತ್ತೆ. ಇರ್ತದೆ ಫೈನಲಿ ಕಾಯಿ ಹೋಳಿಗೆ ರೆಡಿ ಆಯ್ತು. ಈ ಕಡೆ ನಂದು ಹೋಳಿಗೆ ಕೂಡ ಆಯ್ತು. ಹೇಗ್ ಬಂದಿದೆ ನೋಡಿ, ತುಂಬಾ ಟೇಸ್ಟಿಯಾಗಿ ಬಂದಿದೆ. ನಿಮಿಷದಲ್ಲಿ ಖರ್ಚಾಗೋಯ್ತು ಇವತ್ತು. ಇಷ್ಟೊಂದು ಮಾಡಿದ್ದೆ, ಇಷ್ಟೊಂದು ಯಾರು ತಿಂತಾರಪ್ಪ ಅನ್ಕೊಳ್ಳೋದ್ರೊಳಗೆ ಇದಿಷ್ಟು ಕೂಡ ಖಾಲಿ ಆಗೋಯ್ತು. ಯಾಕಂತ ಹೇಳಿದ್ರೆ ಅಷ್ಟು ಟೇಸ್ಟಿಯಾಗಿ ಬಂದಿತ್ತು ಕಾಯಿ ಹೋಳಿಗೆನೆ ಹಾಗೆ. ಆದ್ರೂ ಕೂಡ ನಮ್ಮ ಹಸ್ಬೆಂಡ್ ಅಮಾವಾಸ್ಯೆಗೋಸ್ಕರ ಬೇರೆ ಕಡೆ ಒಂದು ದೇವಸ್ಥಾನಕ್ಕೆ ಹೋಗಿದ್ರು, ಅವರಿಗಾಗಿ ಎತ್ತಿಟ್ಕೊಂಡಿದ್ದೀನಿ. ಸೊ ತುಂಬಾ ಟೇಸ್ಟಿ ಆಗಿದೆ. ನಮ್ಮ ಮನೆಯಲ್ಲಿ ಈ ಹೋಳಿಗೆ ಅಂದ್ರೆ ಎಲ್ರಿಗೂ ಕೂಡ ಇಷ್ಟ. ಹೊರಗಡೆ ಊರಿಗೆ ಹೋದಾಗ ಕೂಡ ತೆಗೆದ್ಕೊಂಡ್
ಬರ್ತೀವಿ. ಇನ್ನು ಸಮ್ಮರ್ ಅಂದ್ರೆ ಹೊಸ ಬಟ್ಟೆ ಹಾಕಿದ್ರು ಅದು ಇರೋದು 10 ನಿಮಿಷ. ಎಲ್ರು ಕೂಡ ಬಟ್ಟೆ ಚೇಂಜ್ ಮಾಡ್ಕೊಂಡು ಹೋಳಿಗೆ ಎಲ್ಲ ತಿನ್ಕೊಂಡು ಇವತ್ತಿನ ದಿನ ಕೂಡ ಕಳೆದ್ವಿ. ಸೊ ಇದಾಗಿತ್ತು ನನ್ನ ಇವತ್ತಿನ ಯುಗಾದಿ ಸ್ಪೆಷಲ್ ಡೇ. ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.